ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಮಾತ್ರ ನೀವು ಕೊನೆವರೆಗೆ ನೋಡಿದರೆ ಮಾತ್ರ ನಿಮಗೆ ಇದೇನಂತ ಅರ್ಥ ಆಗುತ್ತೆ. ಅರ್ಧಂಬರ್ಧ ನೋಡಿದರೆ ಏನೂ ಅರ್ಥ ಆಗಲ್ಲ. ಪ್ಲೀಸ್ ಅದಕ್ಕೆ ಕೊನೆವರೆಗೆ ನೋಡಿ, ಹಾಗೆ ಹೈಪ್ ಕೊಡಿ. ಯಾರೆಲ್ಲ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವೆಲ್ಕಮ್ ಟು ಮೈ ಚಾನಲ್. ನಾಟಿ ಮಾವಿನ ಹಣ್ಣು ಇದೆಯಲ್ಲ, ಅದನ್ನು ಹೆಕ್ತಾ ಇದ್ದೀನಿ ನಾನು ಶಾಪಿಂದ ಬರಬೇಕಾದ್ರೆ ಒಂದು ಮಾವಿನ ಮರ ಇತ್ತು. ಅದರ ಕೆಳಗೆ ಒಂದು 50ರಿಂದ 60 ಮಾವಿನ ಹಣ್ಣು ಬಿದ್ದಿತ್ತು. ನಾವು ಚಿಕ್ಕ ಇರಬೇಕಾದ್ರೆ ತುಂಬ ಇಂಥ ಮಾವಿನ ಹಣ್ಣುಗಳನ್ನು ಹೆಕ್ಕಿದ್ದೇವೆ, ತಿಂದಿದ್ದೇವೆ ಕೂಡ. ಆದರೆ ಇವತ್ತು ನಿಮಗೆ ಸ್ಪೆಷಲ್ ಅದರಿಂದ ರೆಸಿಪಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ಮನೆಗೆ ಬಂದಿದ್ದೀನಿ, ತಗೊಂಡು ಬಂದು ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ. ಅದರಿಂದ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀರಲ್ಲಿ 1-2 ಸಲ ನೀರಲ್ಲಿ ತೊಳೆದ್ಬಿಟ್ಟು ಈಗ ಅದನ್ನು ನಿಮ್ಗೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಅದ್ರ ಜೊತೆ ನೀವು ನನ್ನ ಜೊತೆ ಇರಲೇಬೇಕು. ನಾನು ಏನೆಲ್ಲ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ನಿಮಗೆ ಫಸ್ಟಿಗೆ ನಾನು ಹೇಳಲ್ಲ ಏನು ಮಾಡ್ತಿದ್ದೀನಿ ಅಂತ. ಮಾವಿನ ಹಣ್ಣಿಂದ ಇನ್ನೂ ಏನೋ ಮಾಡ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾವು ಚಿಕ್ಕ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ಇದು ಮಾಡ್ತಾಯಿದ್ರು. ಈಗಂತೂ ನಮ್ಮ ನಾಟಿ ಮಾವಿನ ಹಣ್ಣು ಇಲ್ಲ, ಮರನೂ ಇಲ್ಲ. ಏನಿದ್ರು ಮಾರ್ಕೆಟಿಂದ ತಂದ ಮಾತ್ರ ಮಾವಿನ ಹಣ್ಣನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ನಾನಿದು ನಾಟಿ ಮಾವಿನ ಹಣ್ಣಿಂದಲೇ ಮಾಡ್ತಾಯಿದ್ದೀನಿ ನಾನು. ನೀವು ಕುಮಂದ್ರ ಅಂತ ಕೇಳಿದ್ದೀರಾ, ನಂಗೆ ಗೊತ್ತಿಲ್ಲ ಇದಕ್ಕೆ ಬೇರೆ ಯಾವ ಹೆಸರಿಂದ ಕರೀತಾರಂತ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮ ಊರಲ್ಲಿ ಇದಕ್ಕೆ ಕುಮಂದ್ರ ಅಂತ ಹೇಳ್ತಾರೆ. ಇದನ್ನು ಮಾವಿನ ಹಣ್ಣಿದು ರಸ ಎಲ್ಲ ಹಿಂಡಿ, ಅದು ತೆಳು ಇದ್ದರೆ ಹಾಗೆ ಹಿಂಡಿ ರಸ ತೆಗಿಬೋದು. ಇದು ಮಾವಿನ ಹಣ್ಣು ಸ್ವಲ್ಪ ದಪ್ಪ ಇದ್ದದ್ರಿಂದ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತಾಯಿದ್ದೇನೆ. ಆನಂತರ ಇದನ್ನು ಬಿಸಿಲಿಗೆ ಒಣಗಲಿಕ್ಕೆ ಇಡೋದು. ಬನ್ನಿ, ಕುಮಂದ್ರ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್, ಬನ್ನಿ. ಅದರ ಜೊತೆಗೆ ಅದರ ಗೊರಟೆ ಇದೆಯಲ್ಲ, ಗೊರಟೆಯಲ್ಲೂ ಸ್ವಲ್ಪ ರಸ ಇರುತ್ತೆ, ಹಾಗೆ ಸಿಪ್ಪೆಯಲ್ಲೂ ರಸ ಇರುತ್ತಲ್ಲ, ಅದನ್ನು ಹಿಂಡಿಬಿಟ್ಟು ಅದರ ರಸನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಈಗ ಇದನ್ನು ಸ್ವಲ್ಪ ಕುದಿಸ್ತಾ ಇದ್ದೀನಿ ನಾನು. ಹಾಗೇನೂ ಬಿಸಿಲಿಗೆ ಹಾಕ್ಬೋದು, ಆದರೆ ನಾನು ಸ್ವಲ್ಪ ಕುದಿಸಿ ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಬಿಸಿಲಿಗೆ ಹಾಕೊಂಡು ಒಂದು ಕುದಿ ಬಂದರೆ ಸಾಕು. ಜಾಸ್ತಿ ಕುದಿಬೇಕಂತ ಏನೂ ಇಲ್ಲ, ಬೇಗ ಒಣಗತ್ತೆ ಅನ್ನೋ ದೃಷ್ಟಿಯಿಂದಲೂ, ಹಾಗೂ ಸ್ವಲ್ಪ ಟೇಸ್ಟು ಒಳ್ಳೆ ಬರುತ್ತೆ ಅಂತ ಹೇಳ್ಬೇಕು. ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಕುದಿ ಬರ್ತಾ ಇದೆ, ಇಷ್ಟು ಸಾಕಾಗುತ್ತೆ. ಸ್ವಲ್ಪ ರುಚಿ ಬರೋದಕ್ಕೋಸ್ಕರ ನಾನು ಕುದಿಸ್ತಾ ಇದ್ದೀನಿ. ಸ್ವಲ್ಪ ಸಿಹಿ ಸ್ವಲ್ಪ ಕಮ್ಮಿ ಇದ್ದರೆ ಸಕ್ಕರೆನ ಹಾಕ್ಬೋದು, ಆಪ್ಷನಲ್ ಅದು. ನಾನು 1 ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದಕ್ಕೆ. ನೋಡಿ,
ಇಷ್ಟು ಸಾಕಾಗತ್ತೆ ಒಂದು ಕುದಿ ಬಂದಷ್ಟು. ನನಗೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ. ತಟ್ಟೆಗೆ, ಅಗಲವಾದ ತಟ್ಟೆಗೆ ಸ್ವಲ್ಪ ತೆಂಗಿನೆಣ್ಣೆ ಸವರಿಸ್ಕೊಂಡು ಆನಂತರ ಈ ರಸಾಯನವನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ನಾವು ಒಣಗಿದ ನಂತರ ತೆಗಿತೇವಲ್ಲ, ಅದಕ್ಕೆ ತಳ ಅಂಟ್ಕೊಳ್ಬಾರ್ದಲ್ಲ, ಸುಲಭವಾಗಿ ಬಿಡುತ್ತೆ. ಸ್ವಲ್ಪ ಹಾಕಿದ್ರೆ ಇದನ್ನು ಬಿಸಿಲಿಗೆ ಇಡಬೇಕು. ಇಲ್ಲಿ ತುಂಬ ಬಿಸಿಲಿರೋದ್ರಿಂದ 2 ಬಿಸಿಲು ಸಾಕಾಗುತ್ತೆ ಅನಿಸುತ್ತೆ. ಅಂದರೆ ಮಾವಿನ ಹಣ್ಣು ತುಂಬ ಇದ್ದರೆ ಡೈಲಿನೂ ಅದರ ಮೇಲೇ ಮತ್ತೆ ಮತ್ತೆ ಹಾಕ್ಕೊಳ್ಬೋದು, ಸ್ವಲ್ಪ ದಪ್ಪಗೂ ಮಾಡ್ಕೊಳ್ಬೋದು. ನಾವಂದರೆ ಜಾಸ್ತಿ ಮಾವಿನ ಹಣ್ಣು ಇರಲಿಲ್ಲ, ಒಂದು 30ರಷ್ಟು ಇತ್ತು, 30 ಮಾವಿನ ಹಣ್ಣು ಇತ್ತು. ಆ 30 ಹಣ್ಣು ರಸಾಯನ ಮಾಡಿದ್ದು ನೋಡಿ. ಇದು ನೋಡಿ, ಬಿಸಿ ಮಾಡಿರಲಿಲ್ಲ ನಾನು, ಸ್ವಲ್ಪ ಬಿಸಿ ಮಾಡದೇ ಹಾಗೆ ಹಾಕ್ಕೊಂಡೆ, ಅಂದರೆ ಯಾವ ರೀತಿ ಆಗತ್ತೆ ಅಂತ ನೋಡ್ಕೊಳ್ಳುವ ಅಂತ, ಟೇಸ್ಟ್ ಹೇಗೆ ಬರುತ್ತೆ ಅಂತ. ಇದು ಹಸಿ ರಸಾಯನ ಮಾವಿನ ಹಣ್ಣಿದು. ನಾನು ತುಂಬ ವರ್ಷಗಳ ನಂತರ ಈಗ ಇದನ್ನು ಮಾಡ್ತಾಯಿದ್ದೀನಿ. ನಿಮ್ಮಷ್ಟೇ ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಇದು ಯಾವ ರೀತಿ ಬರ್ಬೋದು ಟೇಸ್ಟ್ ಅಂದರೆ ಚಿಕ್ಕದಾದ್ರೆ ತಿಂದದ್ದು. ಆಮೇಲೆ ನಾವು ಈ ಕಡೆ ಸ್ವಲ್ಪ ಮಾವಿನ ಹಣ್ಣಿದ್ದು ಬೆಳೆ ಕಡಿಮೆ ಆದ್ದರಿಂದ ಇದಕ್ಕೇನೆ ಸಿಗಲ್ಲ ನಮಗೆ ಮಾವಿನ ಹಣ್ಣು. ಇದೆಲ್ಲ ಮಾಡೋದು ಎಲ್ಲಿಂದಲ್ಲ, ತುಂಬ ಬೇಕದಕ್ಕೆ ಮಾವಿನ ಹಣ್ಣು. ಅದಕ್ಕೆ ಮೊದಲೇ ತೆಂಗಿನೆಣ್ಣೆ ಹಚ್ಚಿದ್ರಿಂದ ತುಂಬ ಸುಲಭವಾಗಿ ಬರುತ್ತೆ, ಇಲ್ಲಾಂದರೆ ಅಂಟ್ಕೊಂಡಿರುತ್ತೆ ಅನಿಸುತ್ತೆ. ತುಂಬ ಈಸಿಯಾಗಿ ಬಂತು, ಏನೂ ಕಷ್ಟಪಟ್ಟಿಲ್ಲ. ಒಳ್ಳೆ ಒಣಗಿದ್ದು ಇತ್ತಲ್ಲ, ಪೇಪರ್ ಟೈಪ್ ಆಗಿದೆ ನೋಡಿ ಇದು. ಇದೀಗ ಫೋಲ್ಡ್ ಮಾಡಬೇಕು. ಇದನ್ನು ಫೋಲ್ಡ್ ಮಾಡಿಬಿಟ್ರೆ ಪೀಸ್ ಮಾಡಿ ಫೋಲ್ಡಿಂಗಲ್ಲಿ ಚಾಪೆ ಥರ ಮಡಚಿಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಹಾಗೆ ಪೀಸ್ ಕಟ್ ಮಾಡಿ ತಿನ್ನೋದು. ಮುಂಚೆ ಎಲ್ಲ ಇದನ್ನು ಮಳೆಗಾಲಕ್ಕೆ ತಿನ್ನೋ ಒಂದು ಇದ್ರ ಥರ ಮಾಡ್ತಾಯಿದ್ರು. ಮಳೆಗಾಲಕ್ಕೆ ಶೇಖರಣೆ ಮಾಡಿ ಇಟ್ಬಿಟ್ಟು ತಿಂತಾಯಿದ್ರು ಮಳೆಗಾಲಕ್ಕೆ. ನಾವೀಗ ಹಪ್ಪಳ ಸಂಡಿಗೆ ಹೇಗೆ ಮಾಡ್ತೀವೋ ಇದು ಮಾಮೂಲಾಗಿ ಹೆಚ್ಚಿನ ಮನೆಯಲ್ಲಿ ಮಾಡ್ತಾಯಿದ್ರು. ಅಂದರೆ ಎಲ್ಲ ಮನೆಯಲ್ಲೂ ಮಾವಿನ ಮರ ಇರೋದ್ರಿಂದ ಹಾಗೆ ಮಾಡ್ತಾಯಿದ್ರು. ಆದರೆ ಈಗ ಮಾವಿನ ಮರನೇ ನೋಡಲಿಕ್ಕಿಲ್ಲ ಅಲ್ವಾ. ಪೇಪರ್ ಥರ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ನೋಡಿ. ಒಂಥರ ಹುಳಿ ಸಿಹಿ ಎರಡೂ ಇರುತ್ತೆ. ಕೆಲವರು ಇದಕ್ಕೆ ಸ್ವಲ್ಪ ಖಾರನೂ ಹಾಕ್ತಾರೆ. ಖಾರ, ಹುಳಿ, ಸಿಹಿ 3 ಟೇಸ್ಟ್ ಬರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ನಾನು ಮಾತ್ರ ಇಲ್ಲಿ ಖಾರ ಮಿಕ್ಸ್ ಮಾಡಲಿಲ್ಲ ಇದಕ್ಕೆ, ಸ್ವೀಟ್ ಮತ್ತು ಹುಳಿ ಮಾತ್ರ ಸ್ವಲ್ಪ ಸಕ್ಕರೆ ಹಾಕಿದ್ದೆ ನೋಡಿ. ಈ ರೀತಿ ಮಾಡಿಬಿಟ್ಟು ಶೇಖರಣೆ ಮಾಡಿರ್ತಾರೆ. ಇದು 1 ವರ್ಷದವರೆಗೂ ಏನೂ ಆಗಲ್ಲ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ. ಇದಕ್ಕೆ ನಾವು ಕುಮಂತ್ರ ಅಂತ ಹೇಳ್ತೇವೆ. ಚಿಕ್ಕ ಇರ್ಬೇಕಾದ್ರೆ ತಿಂದಿದ್ದು ನೋಡಿದ್ದು, ಈಗಂತೂ ತುಂಬ ವರ್ಷ ಆಗಿತ್ತು. ಆದರೆ ಇವತ್ತು ಟೇಸ್ಟ್ ನೋಡಬೇಕು. ನೀವು ಟ್ರೈ ಮಾಡಿ, ಮಾವಿನ ಹಣ್ಣು ಇದ್ದವರು ಟ್ರೈ ಮಾಡಿ. ಆದರೆ ಇದು ನಾವು ಅಂಗಡಿಯಿಂದ ತಂದ ಮಾವಿನ ಹಣ್ಣಿಗಿಂತ, ಮಾರ್ಕೆಟಿಂದ ತಂದ ಮಾವಿನ ಹಣ್ಣಿಗಿಂತ ನಮ್ಮದು ನಾಟಿ ಮಾವಿನ ಹಣ್ಣು ಇದೆಯಲ್ಲ ಅದೇ ತುಂಬ ಟೇಸ್ಟಿಯಾಗಿರೋದು. ಹುಳಿ ಸಿಹಿ ಎಲ್ಲ ಇರುತ್ತೆ ನೋಡಿ. ಅದು ರೋಲ್ ಆಗಿ ಬಂದು ಎಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡಲಿಕ್ಕೆ.
ನೋಡಿ ಫ್ರೆಂಡ್ಸ್, ನೀವು ಈ ರೀತಿ ಮಾಡಿದ್ದೀರಾ, ತಿಂದಿದ್ದೀರಾ ಅಥವಾ ಮಾಡಿದರೆ ಯಾವ ಟೇಸ್ಟ್ ಬಂದಿದೆ ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಎಕ್ಸೈಟ್ಮೆಂಟಲ್ಲಿದ್ದೇನೆ ನಿಮ್ಮ ಕಮೆಂಟಿಗೋಸ್ಕರ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಹೈಪ್ ಕೂಡ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್. ಜೈ ಶ್ರೀರಾಮ್ ಎಲ್ರಿಗೂ.